ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸಬ್ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ ಬಂಡೆ ಅವರ ಶವ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿರಬಹುದು, ಆದರೆ ಅವರ ಸಾವಿಗೆ ಸಂಬಂಧಪಟ್ಟಂತೆ ರಹಸ್ಯಗಳು, ಪ್ರಶ್ನೆಗಳಿಗೆ ಉತ್ತರಗಳು ಇನ್ನೂ ತನಕ ಸಿಗ್ತಾ ಇಲ್ಲ. ಇವತ್ತು ಅಧಿವೇಶನದಲ್ಲೂ ಕೂಡ ಅದರ ಪ್ರತಿಧ್ವನಿ ಕೇಳಿಸ್ತು. ಜಗದೀಶ್ ಶೆಟ್ಟರ್ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೊಟ್ಟರು. ಅವೇನು ಪ್ರಶ್ನೆಗಳು, ಅವಕ್ಕೆ ಸರ್ಕಾರ ಏನಾದರೂ ಉತ್ತರ ಕೊಡ್ತಾ? ಇಲ್ಲಿದೆ ನೋಡಿ ವರದಿ. ಮುಂಬೈಯಿಂದ ಆ ರೌಡಿಯನ್ನ ಗಡಿಪಾರು ಮಾಡಿದಂತ ವ್ಯಕ್ತಿ, ಆದ ಗುಲ್ಬರ್ಗದಲ್ಲಿ ಬಂದು ಸೆಟ್ಲ್ ಆದಂತ ವ್ಯಕ್ತಿ ಆ ಮುನ್ನ. ಆತನ ಮೇಲೆ ನಮ್ಮ ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಹೆಚ್ಚಿನ ರೀತಿಯಾದಂತ ಒಂದು ನಿಗಾವನ್ನು ವಹಿಸಬೇಕಾಗಿತ್ತು. ಆದರೆ ಯಾಕೆ ನಿಗಾ ವಹಿಸಲಿಲ್ಲ ಅನ್ನುವಂತ ಪ್ರಶ್ನೆ ಬರ್ತದೆ. ಆತ ಸೆಪ್ಟೆಂಬರ್ ತಿಂಗಳಲ್ಲಿ ಪೊಲೀಸ್ ಸ್ಟೇಷನ್ಗೆ ತನ್ನ ಹಾಜರಾತಿಯನ್ನು ಕೊಟ್ಟು ಹೋಗಿದ್ದಾನೆ. ಆತ ಗುಲ್ಬರ್ಗದಲ್ಲಿ ಇರುವಂತಹದ್ದು ಮತ್ತು ಸಾರ್ವಜನಿಕವಾಗಿ ಓಡಾಟ ಮಾಡುವಂತಹದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಮತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಹಾಜರಾತಿ ಹಾಕಿ ಹೋದಂತ ವ್ಯಕ್ತಿ, ಆತನ ಮೇಲೆ ನಿಗಾ ಇಡಬೇಕಾಗಿತ್ತು. ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ, ಆತನ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೋ ಇಲ್ಲೋ ಅನ್ನುವಂಥದ್ದು ಇದರಲ್ಲಿ ಒಂದು ಪ್ರಶ್ನೆ ಬರ್ತದೆ. ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಆತನ ನೀವು ಅರೆಸ್ಟ್ ಮಾಡುವಂತ ಪ್ರಸಂಗ ಯಾಕೆ ಬಂತು, ಆತನ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಸಂಗ ಯಾಕೆ ಬಂತು, ಇದಕ್ಕೆ ಇವತ್ತು ಸರ್ಕಾರ ಉತ್ತರವನ್ನು ಕೊಡಬೇಕಾಗ್ತದೆ. ಆದ್ರೆ ಇವತ್ತು ಮಲ್ಲಿಕಾರ್ಜುನ ಬಂಡೆ ಹುಮ್ನಾಬಾದ್ನಲ್ಲಿ ಮೊದಲಿದ್ದ, ಒಂದು 7-8 ತಿಂಗಳ ಹಿಂದೆ ಹುಮ್ನಾಬಾದ್ನಲ್ಲಿ ಆ ಪೊಲೀಸ್ ಸ್ಟೇಷನ್ದಲ್ಲಿದ್ದ, ಕ್ರೈಮ್ ಬೆಂಚ್ನಲ್ಲಿ. ಮುಂದೆ ಆತನ ಇಲ್ಲಿಗೆ ನಮ್ಮ ಗುಲ್ಬರ್ಗ ಒಂದು ಪೊಲೀಸ್ ಸ್ಟೇಷನ್ಗೆ ನೀವು ಟ್ರಾನ್ಸ್ಫರ್ ಮಾಡಿದ್ರಿ, ಕ್ರೈಮ್ ಬೆಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಒಂದು ಇಲ್ಲಿ ಆ ಒಂದು ಹಿಂದೆ ಹುಮ್ನಾಬಾದ್ನಲ್ಲಿ ಒಂದು ಘಟನೆ ಆಯಿತು. ಆ ಹೈದರಾಬಾದ್ನಲ್ಲಿ ಇದ್ದಂತಹ ಲೋಕಸಭಾ ಸದಸ್ಯ ಓವೈಸಿ ಆತ ಅಲ್ಲಿ ಬಂದು ಅಲ್ಲಿ ಹಲವಾರು ಗೊಂದಲಗಳನ್ನು ನಿರ್ಮಾಣ ಮಾಡಿ, ಒಂದು ಮತೀಯವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡುವಂತಹ ಸಂದರ್ಭದಲ್ಲಿ ಇದೇ ಮಲ್ಲಿಕಾರ್ಜುನ ಬಂಡೆ ಆತನ ಅರೆಸ್ಟ್ ಮಾಡಿದ್ದ, ಆತನ ಅರೆಸ್ಟ್ ಮಾಡಿ ಬಂಧಿಸಿದ್ದ. ಆ ಸಂದರ್ಭದಲ್ಲಿ ಆ ಓವೈಸಿಯನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅನ್ನುವಂತಹ ಪತ್ರ ಆ ಒಂದು ಮಲ್ಲಿಕಾರ್ಜುನ ಬಂಡೆ ಮೇಲೆ ಬಂದಂತಹದ್ದು ಇವತ್ತು ಪತ್ರಿಕೆಗಳ ಮುಖಾಂತರ, ಹಲವಾರು ಮಾಹಿತಿಗಳ ಮುಖಾಂತರ ಇವತ್ತು ಬರ್ತಾ ಇದೆ. ಅದು ತಕ್ಷಣವೇ ಬಿಡುಗಡೆ ಆಗಬೇಕನ್ನುವಂಥದ್ದು. ಆ ಬಿಡುಗಡೆ ಮಾಡಲಿಕ್ಕೆ ಯಾರು ಒತ್ತಡ ಇತ್ತು, ಯಾವ ಪೊಲೀಸ್ ಅಧಿಕಾರಿಗಳು ಒತ್ತಡ ಇತ್ತು, ಇದ್ರ ಬಗ್ಗೆನೂ ಸಹಿತ ಸರ್ಕಾರ ಸ್ಪಷ್ಟನೆ ಮಾಡಬೇಕಾಗ್ತದೆ. ಆ ಮೃತಪಟ್ಟ ಮಲ್ಲಿಕಾರ್ಜುನ ಬಂಡೆಯ ಹೆಂಡತಿಯ ಒಂದು ಹೇಳಿಕೆ ನೋಡಿದರೆ, ಕಳೆದ 6 ತಿಂಗಳಿಂದ ಹಿರಿಯ ಅಧಿಕಾರಿಗಳಿಂದ ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸಿದ್ದು ಅವಳು ಸಾಕಷ್ಟು ಸಲ ಹೇಳಿಕೆಗಳು ಕೊಟ್ಟಿದ್ದು ನಾವು ನೋಡಿದ್ದೀವಿ. ಯಾವ ರೀತಿ ತೊಂದರೆ ಅನುಭವಿಸಿದ್ದು, ಯಾವ ರೀತಿ ಒಂದು ಮಾನಸಿಕವಾಗಿ ಆತ ನೊಂದಿದ್ದು, ಯಾವ ಹಿನ್ನೆಲೆ, ಯಾಕೆ ಆ ರೀತಿ ಒತ್ತಡ ತಗುವಂತ ಕೆಲಸ ಆಯಿತು, ಇದ್ರ ಬಗ್ಗೆಯೂ ಸರ್ಕಾರ ಇವತ್ತು ಸ್ಪಷ್ಟನೆ ಇವತ್ತು ಕೊಡಬೇಕಾಗ್ತದೆ. ಅಲ್ಲಿ IGP ಹೇಳ್ತಾರೆ, ಆ ಘಟನೆ ನಡೆದ ಮೇಲೆ ಆ ಸುದ್ದಿ ಬಂತು, ನಾನು ಆ ಸ್ಥಳಕ್ಕೆ ಹೋಗಿದ್ದೆ ಅನ್ನುವಂಥದ್ದು ಅವರೊಂದು ಹೇಳಿಕೆ ಬರ್ತದೆ. ಆಮೇಲೆ ಎಲ್ಲಿವರೆಗೆ ಅಂತ ಇವತ್ತು ಇಲ್ಲಿ ಪತ್ರಿಕೆಯಲ್ಲಿ ಬಂದಂತ ಸುದ್ದಿ ಪ್ರಕಾರ ಆ ಒಂದು IGP ಅಲ್ಲಿ ಹೋಗಿ ಇವತ್ತು ಆತ ಆ ಮುನ್ನಾನನ್ನ ನೀವು ಜೀವಂತವಾಗಿ ಹಿಡಿಬೇಕು ಅಂದ್ರೆ ಯಾವುದೇ ಅಟ್ಯಾಕ್ ಮಾಡಬಾರದು ಅನ್ನುವಂತ ಸೂಚನೆ ಕೊಟ್ಟಿದ್ರು ಅನ್ನುವಂಥದ್ದು. ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಸರ್ಕಾರ. ಇವತ್ತು ಮಲ್ಲಿಕಾರ್ಜುನ ಬಂಡೆಗೆ ಬಿದ್ದಂತ ಗುಂಡು ಅದು ಆ ಒಂದು ಮುನ್ನಾನ ಒಂದು ರೈಫಲ್ನಿಂದ, ಮುನ್ನಾನ ಪಿಸ್ತೂಲ್ನಿಂದ ಅದು ಗುಂಡು ಹಾರಿತು, ಅಥವಾ ಮತ್ತೆ ಬೇರೆ ಯಾವ್ದಾದ್ರು ಪಿಸ್ತೂಲ್ನಿಂದ ಗುಂಡು ಹಾರಿತು ಅನ್ನುವಂಥದ್ದು ಸಂಶಯಗಳು ಇವತ್ತಿಗೂ ಉಳಿದಿದ್ದಾವೆ. ಬಂಡೆ ಸಾವಿನ ನಂತರ ನಡೆದ ಘಟನೆಗಳಿಗೆ ಪೊಲೀಸ್ ಇಲಾಖೆಯ ಕೆಲ ಅಧಿಕಾರಿಗಳೇ ಕುಮ್ಮಕ್ಕು ನೀಡಿದ್ದಾರೆ. ಇದು ನಿಮ್ಮ IGP ಹೇಳುವಂತದ್ದು ಸ್ಟೇಟ್ಮೆಂಟ್. ಹಾಗಾದ್ರೆ ಅದೇ ಹಿರಿಯ ಅಧಿಕಾರಿಯಲ್ಲಿ ಆ ಇಡೀ ಗುಲ್ಬರ್ಗ ವಲಯಕ್ಕೆ ಅಧಿಕಾರಿ ಆತನೇ ಇನ್ವೆಸ್ಟಿಗೇಷನ್ ಮಾಡಬಹುದಾಗಿತ್ತು, ನಿಮಗೆ ಮಾಹಿತಿ ಇಟ್ಕೊಳ್ಬಹುದಾಗಿತ್ತು. ಇಂಥ ಅಧಿಕಾರಿಗಳು ಇಲ್ಲಿ ಕೈವಾಡ ಇದೆ ಅನ್ನುವಂಥದ್ದು ನಿಮ್ಮ ಕಡೆಯಿಂದ ಆಕ್ಷನ್ ತಗೋಬೇಕಾಗಿತ್ತು, ಮುಖ್ಯಮಂತ್ರಿಗಳ ಗಮನಕ್ಕೆ ತಗೋಬೇಕಾಗಿತ್ತು. ಏನ್ ಬಂದ್ರೆ ಆತನೇ ಸ್ಟೇಟ್ಮೆಂಟ್ ಕೊಡ್ತಾನೆ. ಮತ್ತೆ ಎಲ್ಲಿವರೆಗೆ ಅಂದ್ರೆ ಜನಪ್ರತಿನಿಧಿಗಳನ್ನು ಸಹಿತ ಇದರಲ್ಲಿ ಇನ್ವಾಲ್ವ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಎಲ್ಲಿವರೆಗಂದ್ರೆ ಆತನ ಒಂದು ಸ್ಟೇಟ್ಮೆಂಟ್, ಘಟನೆ ಬಗ್ಗೆ ನಮ್ಮ ಮೊಬೈಲ್ ಕರೆಗಳ ಬಗ್ಗೆ ಪರಿಶೀಲನೆ ಮಾಡಲಿ, ಆಗ ಸತ್ಯ ಗೊತ್ತಾಗುತ್ತದೆ. ಹಾಗಾದ್ರೆ ಮೊಬೈಲ್ ಈಗ ವಜೀರ್ ಅವರ ಮೊಬೈಲ್ ಆಗಲಿ ಮತ್ತೆ ಬಂಡೆ ಅವರ ಮೊಬೈಲ್ ಆಗಲಿ ಎಲ್ಲವನ್ನೂ ನೀವು ಸೀಜ್ ಮಾಡಿಬಿಡಿ, ತಕ್ಷಣ ಸೀಜ್ ಆಗಿದೆ. ಹಾಗೆ
ಅವು ಯಾವ್ಯಾವ ನಂಬರ್ ಬಂದಿದ್ದಾವೆ ಏನನ್ನೋಂಥದ್ದು, ಆ IGP ನಂಬರಲ್ಲಿ ಯಾರ್ಯಾರು ಫೋನ್ ಮಾತಾಡಿದ್ದಾರೆ ಏನನ್ನುವಂಥದ್ದು, ಇವೆಲ್ಲ ತಕ್ಷಣ ನೀವು ಇದ್ರ ಬಗ್ಗೆ ಸೀಲ್ ಮಾಡಬೇಕಾಗ್ತದೆ ಆ ಮೊಬೈಲ್ ಎಲ್ಲಾನು. ಬಂಡೆ ಅವರಿಗೆ ಯಾವ ಪೊಲೀಸ್ ಠಾಣೆಗೆ ನೀಡಿದರೂ ಸಂಬಂಧಿಸಿದ ಯಾವ ಶಾಸಕರು ಅವಕಾಶ ನೀಡಿಲ್ಲ. ಹಾಗಾದ್ರೆ ಯಾವ್ಯಾವ ಶಾಸಕರು ಅವಕಾಶ ಕೊಡಿಲ್ಲ ಅನ್ನೋದು ಇವತ್ತು ಹೇಳಬೇಕಾಗ್ತದೆ. ಆಗ ಅವರಿಗೆ ಸಹಕರಿಸಿದ ಶಾಸಕರೊಬ್ಬರು ಈಗ ಅವರ ಶವದ ಮುಂದೆ ಮೊಸಳೆ ಕಣ್ಣೀರು ಸುರಿಸಿದ್ದಾರೆ. ಅಂದ್ರೆ ಯಾವ ಶಾಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ನಮ್ಮ ಒಂದು ವಿಧಾನಸಭೆಯ ಒಬ್ಬ ಸದಸ್ಯರ ಬಗ್ಗೆ ಈ ರೀತಿ ಒಬ್ಬ IGP ಹಗುರವಾಗಿ ಮಾತಾಡೋದು, ಮೊಸಳೆ ಕಣ್ಣೀರು ಸುರಿಸುವಂತಹದ್ದು ಅನ್ನೋದು ಹಗುರವಾಗಿ ಮಾತಾಡುವಂಥದ್ದು. ತನ್ನ ತಪ್ಪೇನಿದೆ, ಒಬ್ಬ ಹಿರಿಯ ಅಧಿಕಾರಿಯಾಗಿ ಜವಾಬ್ದಾರಿ ಏನ್ ಮಾಡಬೇಕಾಗಿತ್ತು ಅದು ಮಾಡಲಾರ್ದನೆ ಇವತ್ತು ಒಂದು ರಾಜಕೀಯ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಬಹುಶಃ ಒಂದು ಇದನ್ನು ಮರೆ ಮಾಚುವಂತ ಕೆಲಸ ಮಾಡ್ತದೆ. ಹನ್ನೊಂದು ರೌಡಿ ಶೀಟರ್ಗಳಿದ್ದಂತ 11 ವ್ಯಕ್ತಿಗಳನ್ನ, ಒಂದೇ ಕಮ್ಯುನಿಟಿಗೆ ಇದ್ದಂತ ವ್ಯಕ್ತಿಗಳನ್ನ ಆ ರೌಡಿ ಶೀಟರ್ನ ಒಂದೇ ದಿವಸದಲ್ಲಿ ತೆಗೆದು ಹಾಕುವಂತದ್ದು. ಮನವಿಯಾರ ಪಬ್ಲಿಕ್ ಮನವಿಯಾರ ಕೊಡ್ತಾರೆ, IGP ಕಡೆ ಮನವಿ ಕೊಡ್ತಾರೆ, ಅವರು ಎಂಡೋರ್ಸ್ಮೆಂಟ್ ಮಾಡ್ತಾರೆ. SP ರಜದಲ್ಲಿ ಹೋದಾಗ 11 ಜನರನ್ನ ರೌಡಿ ಶೀಟರ್ ತೆಗೆದು ಬಿಡ್ತೀರಿ. ಇವತ್ತು ರೌಡಿ ಶೀಟರ್ ತೆಗಿಬೇಕಾದ್ರೆ ಎಷ್ಟೊಂದು ಪ್ರೊಸೀಜರ್ ನಿಮಗೂ ಗೊತ್ತಿದೆ, ಗ್ರಾಮ ನಿಮಗೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ. ಒಂದು ರೌಡಿ ಶೀಟ್ ಅಂತ ಒಬ್ಬ ವ್ಯಕ್ತಿನ ತೆಗಿಬೇಕಾದ್ರೆ ಎಷ್ಟೊಂದು ಪ್ರೊಸೀಜರ್ ಫಾಲೋ ಮಾಡಬೇಕು. ಅದೇನೋ ಮಾಡಲಾರ್ದ್ರೆ ರೌಡಿ ವಿಚಾರದಲ್ಲಿ 11 ಜನ ಒಂದ್ ಕಡೆ, ಮತ್ತೊಂದ್ ಕಡೆ 63 ಜನರನ್ನ ರೌಡಿ ಶೀಟ್ ಅಂತ ತೆಗೆದು ಈ ರೀತಿ ಅಂತ ಒಬ್ಬ IGP ಅಲ್ಲಿ ಕೆಲಸ ಮಾಡೋದ್ರಿಂದ ಒಂದು ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಮಾನತಿರ್ಬೇಕಾಗಿತ್ತು. ಆದ್ರೆ ಕೊನೆಯ ಪಕ್ಷ ಅವನ್ ಬೇರೆ ಕಡೆ ವರ್ಗಾವಣೆ ಮಾಡಿ. ಇದು ಕೇವಲ COD ತನಿಖೆಯಿಂದ ಇದಕ್ಕೇನೋ ಒಂದು ರಿಲೀಫ್ ಹೇಳಿದ್ರಿ. IGP ಅವರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರಿಂದ, IGP ಅವರೇ ಅವರ ಹೇಳಿಕೆಗಳು, ಅವ್ರ ಬಗ್ಗೆ ಇರುವಂತಹ ಆಪಾದನೆಗಳು ಇವೆಲ್ಲ ಇವತ್ತು ಇನ್ವಾಲ್ವ್ ಆಗಿದ್ದರಿಂದ, ಅವರೇ ಇನ್ವಾಲ್ವ್ ಪಾತ್ರ ಇರೋದ್ರಿಂದ ಇದ್ರ ಬಗ್ಗೆ ಸಾಕಷ್ಟು ಸಂಶಯಗಳು ಇವತ್ತು ಬರ್ತಾ ಇದ್ದಾವೆ. ಇದು ಕೇವಲ ಸ್ಟೇಟ್ ಇವತ್ತು COD ಇಂದ ತನಿಖೆ ಮಾಡೋದ್ರಿಂದ IGP ಅವರೇ ಇದರಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ರಿಂದ, ಅವ್ರ ಮೇಲೆ ಆಪಾದನೆಗಳಿರೋದ್ರಿಂದ ಇದು ಆ ಸಂಶಯದಿಂದ ಹೊರಗೆ ಬರಬೇಕಾದ್ರೆ ಇದು CBI ತನಿಖೆಯಿಂದಲೇ ಮಾತ್ರ ಸಾಧ್ಯ. ಎಸ್ ಜಗದೀಶ್ ಶೆಟ್ಟರ್ ಅವರು ಎತ್ತಿದಂಥ ಈ ಎಲ್ಲ ಪ್ರಶ್ನೆಗಳಿಗೂ ಮತ್ತು ಮಾಡಿದಂಥ CBI ತನಿಖೆಯ ಒತ್ತಾಯಕ್ಕೂ ಸರ್ಕಾರದಿಂದ ಒಂದೇ ಮಾತಿನ ಉತ್ತರ ಬಂತು. ಈಗಾಗಲೇ CID ತನಿಖೆಗೆ ಆದೇಶವನ್ನು ಕೊಟ್ಟಿದ್ದೀವಿ, ಅವರು ತನಿಖೆ ಮಾಡಿ ವರದಿಯನ್ನು ಕೊಡಲಿ. ಒಂದು ವೇಳೆ ಆ ವರದಿಯಲ್ಲಿ ಸತ್ಯಾಂಶ ಹೊರಗೆ ಬಂದಿಲ್ಲ ಅಂತ ಅನಿಸಿದ್ರೆ ಖಂಡಿತವಾಗಿಯೂ CBI ತನಿಖೆಗೆ ಕೊಡ್ತೀವಿ ಅನ್ನುವಂಥದ್ದು. ಈ ಸ್ಟೋರಿಯನ್ನು ನಿರಂತರವಾಗಿ ನಮ್ಮ ವರದಿಗಾರರು ಫಾಲೋ ಮಾಡ್ತಾ ಇದ್ದಾರೆ. ಇನ್ನು ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ವಿವೇಕ್ ಅನ್ನುವಂಥ 23 ವರ್ಷದ ಒಬ್ಬ ಎಂಜಿನಿಯರ್ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂಥ ಸುದ್ದಿಯನ್ನು ತೆಗೆದುಕೊಳ್ತಾ ಇದ್ದೀವಿ. ರಸ್ತೆ ಅಪಘಾತಗಳಾದಾಗ ಸಾಮಾನ್ಯವಾಗಿ ಗಾಡಿ ಓಡಿಸ್ತಾ ಇರುವಂಥವರು ಮಾಡಿದ ತಪ್ಪುಗಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ ಕೆಟ್ಟ ರಸ್ತೆಗಳು, ಅವೈಜ್ಞಾನಿಕ ರೋಡ್ ಹಂಪ್ಗಳು ಅವು ಸಾವಿಗೆ ಕಾರಣ ಆಗುವಂಥದ್ದು. ಬೆಂಗಳೂರಿನಲ್ಲಿ ಇಂಥ 2 ಘಟನೆಗಳು ನಡೆದಿದೆ. 6 ವರ್ಷದ ಮಗು ಕೂಡ ಮೃತಪಟ್ಟಿರುವಂಥದ್ದು. ಆ ವರದಿಯನ್ನು ಕೊಡೋದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಬ್ರೇಕ್.